ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 108ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಂದಿನ ಭಾಗ ಅಂದರೆ 107ನೇ ಭಾಗದಲ್ಲಿ ಈಗಾಗಲೇ ಯುದ್ಧ ಪ್ರಾರಂಭವಾಗಿದೆ. ಆ ಒಂದು ಮುಂದುವರೆದ ಭಾಗದಲ್ಲಿ ಅಂದರೆ 108ನೇ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಆಕ್ರಮಿಸಲು ಮುಂದುವರೆದಂತೆ ಅವರ ದೇಹಗಳು ಗಾಯಗಳಿಂದ ಆವೃತಗೊಂಡವು. ಒಂದು ಅಂಗುಲದಷ್ಟು ಜಾಗವಿಲ್ಲದಂತೆ ಅವರ ದೇಹಗಳು ಬಾಣಗಳಿಂದ ಚುಚ್ಚಲ್ಪಟ್ಟವು. ಕಡೆಗೆ ರಾಮನ ಕೈಗಳಲ್ಲಿದ್ದ ಬಿಲ್ಲು ಕೆಳಗೆ ಜಾರಿದಾಗ ತನ್ನ ರಕ್ತದಲ್ಲೇ ತೊಯ್ದ ಅವನು ನೆಲಕ್ಕೆ ಬಿದ್ದನು. ಬದುಕುಳಿಯುವ ಆಸೆಯನ್ನು ಬಿಟ್ಟ ಲಕ್ಷ್ಮಣನೂ ಕೂಡ ಮೂರ್ಛೆ ಹೋದನು. ಈ ಭಯಂಕರ ದೃಶ್ಯವನ್ನು ಕಂಡು ತೀವ್ರವಾಗಿ ದುಃಖಿತರಾದ ವಾನರರು ಕಣ್ಣೀರಿತ್ತರು. ರಾಮ ಲಕ್ಷ್ಮಣರನ್ನು ವಾನರ ಮುಖ್ಯಸ್ಥರು ಸುತ್ತುವರೆದಾಗ ತನ್ನ ಅನುಯಾಯಿಗಳನ್ನು ಉದ್ದೇಶಿಸಿದ ಇಂದ್ರಜಿತುವು, ಮಹಾಬಲಶಾಲಿಗಳಾದ ಸಹೋದರರಿಬ್ಬರು ಬ್ರಹ್ಮದೇವನಿಂದ ಶಕ್ತಗೊಂಡಿರುವ ನನ್ನ ಮಾಯಾ ಸರ್ಪಾಸ್ತ್ರಗಳಿಗೆ ಬಲಿಯಾಗಿದ್ದಾರೆ. ಈಗ ಇಂದ್ರನಾಗಲಿ ಅಥವಾ ಇತರೆ ದೇವತೆಗಳಾಗಲಿ ರಾಮ ಲಕ್ಷ್ಮಣರನ್ನು ಕಾಪಾಡಲಾರರು ಎಂಬುದಾಗಿ ಘೋಷಿಸಿದನು. ಆಗ ಉತ್ತೇಜಿತರಾದ ರಾಕ್ಷಸರು, ರಾಮನು ಸತ್ತಿದ್ದಾನೆ, ಇಂದ್ರಜಿತು ರಾಮನನ್ನು ಒಬ್ಬಂಟಿಯಾಗಿಯೇ ಕೊಂದಿದ್ದಾನೆ ಎಂಬುದಾಗಿ ಕೂಗಿದರು. ರಾಮ ಮತ್ತು ಲಕ್ಷ್ಮಣರು ಸತ್ತಿರುವರೆಂದು ನಂಬಿ ತನ್ನ ಮೇಲ್ನೋಟದ ಜಯದಿಂದ ಉನ್ಮತ್ತನಾದ ಇಂದ್ರಜಿತುವು ರಾವಣನ ಅರಮನೆಗೆ ಹೋದನು. ನಂತರ ರಾಮ ಲಕ್ಷ್ಮಣರು ನಿಶ್ಚಲರಾಗಿ ಮಲಗಿದ್ದ ಜಾಗಕ್ಕೆ ಬಂದ ಸುಗ್ರೀವ ಹಾಗೂ ವಿಭೀಷಣರು ತಮ್ಮ ಸ್ವಂತ ರಕ್ತದಿಂದ ತೊಯ್ದಿದ್ದ ರಾಮ ಲಕ್ಷ್ಮಣರು ಕಿಂಚಿತ್ತಾಗಿ ಉಸಿರಾಡುತ್ತಿರುವುದನ್ನು ಗಮನಿಸಿದರು. ಸರ್ಪಬಾಣಗಳಲ್ಲಿ ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದ ಆ ಸಹೋದರರಿಬ್ಬರನ್ನು ಕಂಡ ಸುಗ್ರೀವನು ತೀವ್ರ ನೋವನ್ನು ಅನುಭವಿಸಿದನು. ವಿಭೀಷಣನು ಅವರ ಕಡೆ ವಿಶೇಷವಾದ ಕಾಳಜಿಯನ್ನು ವಹಿಸಿದಾಗ ಕಣ್ಣೀರು ಸುರಿಸಿದ ಸುಗ್ರೀವನು, ಓಹೋ ರಾಜನೇ, ರಾಮ ಮತ್ತು ಲಕ್ಷ್ಮಣರನ್ನು ನಾವು ಪುನಃ ಜೀವಿತಗೊಳಿಸಬಹುದು. ಅವರು ಖಂಡಿತವಾಗಿಯೂ ಸಾಯಲಾರರು. ನೀನು ರಾಮನಿಗೆ ಎಚ್ಚರಿಕೆಯಿಂದ ಪಹರೆ ನೀಡು. ನಾನು ಸೈನ್ಯವನ್ನು ಒಟ್ಟುಗೂಡಿಸಿ ವಾನರರ ಆತ್ಮವಿಶ್ವಾಸವನ್ನು ಪುನಃಸ್ಥಾಪಿಸುತ್ತೇನೆ ಎಂದನು. ಪ್ರಮುಖ ವಾನರರು ರಾಮ ಲಕ್ಷ್ಮಣರಿಗೆ ರಕ್ಷಣೆ ನೀಡುತ್ತಿದ್ದಾಗ ರಾವಣನ ಬಳಿ ಹೋದ ಇಂದ್ರಜಿತುವು ತನ್ನ ಮೇಲ್ನೋಟದ ವಿಜಯದ ಸಮಾಚಾರವನ್ನು ಹೆಮ್ಮೆಯಿಂದ ಹೇಳಿದನು. ರಾಮ ಲಕ್ಷ್ಮಣರು ಸತ್ತಿರುವರೆಂದು ಕೇಳಿ ನಿಂತಲ್ಲೇ ಜಿಗಿದು ತನ್ನ ಮಗನನ್ನು ಪ್ರೀತಿಯಿಂದ ಆಲಂಗಿಸಿದ ರಾವಣನು, ನನ್ನ ಪ್ರಿಯ ಮಗನೇ, ಈ ದುಸ್ತರವಾದ ಕಾಯಕವನ್ನು ನೀನು ಹೇಗೆ ಸಾಧಿಸಿದೆ? ನನಗೆ ಎಲ್ಲವನ್ನೂ ಹೇಳು ಎಂಬುದಾಗಿ ಹೇಳಿದನು. ಆಗ ಇಂದ್ರಜಿತುವು, ಮೊದಲಿಗೆ ಆಕಾಶದಲ್ಲಿ ಅದೃಶ್ಯನಾದ ನಾನು ರಾಮ ಲಕ್ಷ್ಮಣರನ್ನು ನನ್ನ ಸರ್ಪ ಬಾಣಗಳಿಂದ ಬಂಧಿಸಿದೆ. ಬಳಿಕ ಅವರನ್ನು ಅಗಣಿತ ಮೊನಚಾದ ಬಾಣಗಳಿಂದ ಛೇದಿಸಿದೆ. ಅವರು ಈಗ ಚೇತನವಿಲ್ಲದೆ ನೆಲದ ಮೇಲೆ ಬಿದ್ದಿದ್ದಾರೆ ಮತ್ತು ಹತಾಶಗೊಂಡಿರುವ ವಾನರ ಯೋಧರು ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗುತ್ತಿದ್ದಾರೆ ಎಂದನು. ರಾಮ ಲಕ್ಷ್ಮಣರು ಸತ್ತಿರುವರೆಂದು ನಂಬಿದ ರಾವಣನು ತನ್ನೆಲ್ಲ ಭಯ ಹಾಗೂ ಆತಂಕಗಳನ್ನು ಬಿಟ್ಟು ನಿರಾಳನಾದನು. ಇಂದ್ರಜಿತುವನ್ನು ಕಳುಹಿಸಿದ ಬಳಿಕ ಅವನು ಸೀತೆಗೆ ಪಹರೆ ನೀಡುತ್ತಿದ್ದ ರಾಕ್ಷಸಿಯರನ್ನು ಬರಹೇಳಿದನು. ಸೀತೆಯು ಈಗ ಅವನಿಗೆ ಶರಣಾಗುವಳೆಂಬ ವಿಶ್ವಾಸದಿಂದ ಉಲ್ಲಾಸಭರಿತನಾದ ರಾವಣನು ರಾಮ ಲಕ್ಷ್ಮಣರನ್ನು, ನನ್ನ ಅತ್ಯುಲ್ಯ ಪುತ್ರನಾದ ಇಂದ್ರಜಿತುವು ಹತ್ಯೆಗೈದಿರುವನು. ಈ ಸಮಾಚಾರವನ್ನು ನೀವು ಸೀತೆಗೆ ಕೂಡಲೇ ತಲುಪಿಸಿ ಅವಳನ್ನು ಪುಷ್ಪಕ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ತನ್ನ ಪತಿಯನ್ನು ಅವಳು ತನ್ನ ಕಣ್ಣಾರೆ ನೋಡಲಿ ಎಂದನು. ರಾಕ್ಷಸಿಯರನ್ನು ಕಳುಹಿಸಿದ ನಂತರ ಇಂದ್ರಜಿತುವಿನ ವಿಜಯದ ಸಮಾಚಾರವನ್ನು ಜನರ ಸಂತೋಷಕ್ಕಾಗಿ ಲಂಕೆಯ ಎಲ್ಲೆಡೆ ಪ್ರಸಾರ ಮಾಡುವಂತೆ ರಾವಣನು ಆದೇಶಿಸಿದನು. ರಾಮನ ಮರಣದ ವಿಷಯವನ್ನು ಕೇಳಿದ ಸೀತೆಯು ಕೂಡಲೇ ಕುಸಿದು ನೆಲಕ್ಕೆ ಬಿದ್ದಳು. ಆಘಾತದಿಂದ ಮತ್ತು ದುಃಖದಿಂದ ಸಂಪೂರ್ಣವಾಗಿ ಪರವಶಗೊಂಡ ಅವಳು ಅನಿಯಂತ್ರಿತವಾಗಿ ಅಳತೊಡಗಿದಳು. ರಾಕ್ಷಸಿಯರು ಅವಳನ್ನು ತ್ರಿಜಟಾಳನೊಡನೆ ಪುಷ್ಪಕ ವಿಮಾನದ ಮೇಲೆ ಇರಲು ಸಹಾಯ ಮಾಡಿದಾಗ ರಥವು ಕೂಡಲೇ ಆಕಾಶಕ್ಕೆ ಹಾರಿತು. ವಾಹನವು ಯುದ್ಧ ಭೂಮಿಯ ಮೇಲೆ ಹಾರಿದಾಗ ಸೀತೆಯು ಹಲವಾರು ಹತರಾಗಿದ್ದ ವಾನರರನ್ನು
ರಾಕ್ಷಸರನ್ನು ಹಾಗೂ ನೆಲಕ್ಕುರುಳಿದ ರಾಮ ಲಕ್ಷ್ಮಣರನ್ನು ಸುತ್ತುವರಿದು ಅಳುತ್ತಿದ್ದ ವಾನರರ ಗುಂಪನ್ನು ಕಂಡಳು. ರಾಕ್ಷಸರು ಸಂತೋಷ ಪಡುತ್ತಿರುವುದನ್ನು ಕೇಳಿ ಬಾಣಗಳಿಂದ ಛೇದಿಸಲ್ಪಟ್ಟಿದ್ದ ರಾಮನನ್ನು ಮತ್ತು ಅವನ ಪಕ್ಕದಲ್ಲಿ ಬಿದ್ದಿದ್ದ ಬಿಲ್ಲನ್ನು ದಿಟ್ಟಿಸಿ ನೋಡಿದ ಸೀತೆಯು ತನ್ನ ದುಃಖವನ್ನು ತಡೆದುಕೊಳ್ಳುವುದರಲ್ಲಿ ಅಸಮರ್ಥಳಾದಳು ಮತ್ತು ಜೋರಾಗಿ ಅಳುತ್ತಾ ಶೋಕಿಸಲಾರಂಭಿಸಿದಳು. ಹಿಂದೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಅಸ್ತ್ರಮುದ್ರಿಕಾ ವಿದ್ಯೆಯಲ್ಲಿ ನಿಪುಣರಾಗಿದ್ದ ವಿದ್ವಾಂಸ ಬ್ರಾಹ್ಮಣರೆಲ್ಲರೂ, ಅದೃಷ್ಟಶಾಲಿಯಾದ ರಾಜಕುಮಾರಿಯೇ, ನೀನು ಪುತ್ರವತಿಯಾಗುವೆ ಹಾಗೂ ವೈಧವ್ಯದ ದುಃಖವನ್ನು ಎಂದೂ ಅನುಭವಿಸುವುದಿಲ್ಲ. ಮುಂದೆ ನೀನು ಹಲವಾರು ಮಹಾಯಜ್ಞಗಳನ್ನು ಮಾಡುವಂತಹ ಪ್ರಖ್ಯಾತ ರಾಜನ ರಾಣಿಯಾಗುವೆ ಎಂದು ಹೇಳಿದ್ದರು. ಈಗ ರಾಮನು ಗತಿಸಿರುವುದರಿಂದ ಅವರೆಲ್ಲರೂ ಮೋಸಗಾರರು ಮತ್ತು ಸುಳ್ಳುಕೋರರು ಎಂಬುದಾಗಿ ನನಗೆ ತಿಳಿದಿದೆ ಎಂದು ಜೋರಾಗಿ ಅಳಲಾರಂಭಿಸಿದಳು. ಸ್ನೇಹಿತರೆ, ರಾಮಾಯಣದ 108ನೇ ಭಾಗವನ್ನು ನಾನೆಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಶ್ರೀರಾಮ್.